Violence, violence, violence. I don't like it. I avoid. But violence likes me. I can't avoid. ಈ ಡೈಲಾಗು ಕೆ ಜಿ ಎಫ್ಗಿಂತ ಮಾರ್ಕೋದಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು ಗುರು. ನನ್ನ ಫ್ರೆಂಡ್ ಸಜೆಷನ್ ಮೇಲೆ ಮಾರ್ಕೋ ಮೂವಿ ಹೋಗಿ ನೋಡಿದೆ. ಮೂವಿ ಎಷ್ಟು ಬ್ರೂಟಲ್ ಅಂದರೆ, ನೀವೇನಾದರೂ ಒಂದು 15 ನಿಮಿಷ ಮೂವಿ ನೋಡಿದ್ರೆ ನಿಮ್ಮ ಬಾಡಿಲಿರೋ ಆತ್ಮ ಹೊರಗಡೆ ಹೊಂಟೋಗ್ಬಿಡುತ್ತೆ. ಏನಾದರೂ ಫುಲ್ ಮೂವಿ ನೋಡ್ದ ಅಂತ ಹೇಳಿ ತಮಾಷೆ ಮಾಡ್ತಿಲ್ಲ, ಮೂವಿನ ಬ್ಲೈಂಡ್ಲಿಯಾಗಿ ಹೋಗಿ ಥಿಯೇಟ್ರಲ್ಲಿ ನೋಡಿದೆ. ಯಾವುದೇ ಥರ ಟೀಸರು ಮತ್ತು ಯಾವುದೇ ಥರ ಟ್ರೈಲರ್ನ ನೋಡ್ಕೊಂಡು ಹೋಗಿರಲಿಲ್ಲ. ಆ್ಯಂಡ್ ಮೂವಿ ನೋಡಿದ್ಮೇಲೆ ಶಾಕ್ ಆದೆ ಅಂತ ಹೇಳಿದ್ರೆ ಅದೊಂದು ಅಂಡರ್ಸ್ಟೇಟ್ಮೆಂಟ್ ಆಗಿ ಹೋಗ್ಬಿಡುತ್ತೆ. ಮತ್ತು ಕತೆ ಬಂದ್ಬಿಟ್ಟು ಗುರು, ಒಂದು ಫ್ಯಾಮಿಲಿ ಒಂದು ಗೋಲ್ಡ್ ಬಿಸ್ನೆಸ್ನ ನಡೆಸ್ತಿರುತ್ತೆ. ಬಿಸ್ನೆಸ್ನೆಲ್ಲ ಜಾಕ್ ಅಂತ ಒಬ್ಬ ನೋಡ್ಕೋತಿರ್ತಾನೆ. ಆಮೇಲೆ ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಈ ಜಾಕ್ ಮಗನ್ನ ಸಾಯಿಸ್ಬಿಡ್ತಾರೆ. ಅವನನ್ನ ಸಾಯಿಸಿದ್ದಾರು ಮತ್ತೆ ಅವ್ರನ್ನ ಹುಡುಕಿ ಹೊಡಿಯೋದೆ ಈ ಮಾರ್ಕೋ ಮೂವಿ ಕತೆ. ಪ್ಲಾಟ್ ತುಂಬಾ ಸಿಂಪಲ್ ಆಗಿದೆ, ಆದರೆ ಒಂದು ನಿಮಿಷ ಯೋಚನೆ ಮಾಡಿದೆ, ಮೂವಿನ ಹಿಂಗೂ ತೋರಿಸ್ಬೋದಾ, ಇದೆಲ್ಲ ಅಲೌಡ್ ಇದೆಯಾ ಅಂತ ಅನ್ನಿಸ್ತು. ಅಲ್ಲ ಗುರು, ಅನಿಮಲ್ಲು ಕಿಲ್ಲು ಇಂಥ ಮೂವಿಗಳಿಗಿಂತ ಇನ್ನೂ ಬ್ರೂಟಲ್ ಆಗಿದೆಯಾ ಅಂತ ನೀವು ಕೇಳ್ಬೋದು. ನಿಜ ಗುರು, ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ರಣಬೀರ್ ಕಪೂರ್ ಅನಿಮಲ್ ಮೂವಿಲಿ ಲಾಸ್ಟಲ್ಲಿ ಒಬ್ಬನ್ನ ಕಸಾಯಿಖಾನೆಯಲ್ಲಿ ಕತ್ತರಿಸ್ತಿರ್ತಾನೆ. ಆ ಕತ್ತರಿಸ್ತಿರ್ಬೇಕಾದ್ರೆ ಆ ಬ್ಲಡ್ಡು ಅವನ ಮುಖಕ್ಕೆ ಸ್ಪ್ರೇ ಆಗ್ತಿರುತ್ತೆ. ನಿಮಗೆ ಕತ್ತರಿಸೋದು ಮಾತ್ರ ಅದರಲ್ಲಿ ತೋರಿಸ್ತಿರ್ತಾರೆ. ಆದರೆ ಈ ಮೂವಿಲಿ ಯಾರು ಯಾವುದ್ರಲ್ಲಿ ಕತ್ತರಿಸ್ತಿದ್ದಾನೆ, ಹೆಂಗೆ ಕತ್ತರಿಸ್ತಿದ್ದಾನೆ, ಮತ್ತು ಯಾವ ಪಾರ್ಟ್ನ ಕತ್ತರಿಸ್ತಿದ್ದಾನೆ, ಅದು ಹೆಂಗೆ ಬಾಡಿಯಿಂದ ಬೇರೆ ಆಗುತ್ತೆ, ಪ್ರತಿಯೊಂದನ್ನು ತೋರಿಸ್ತಾರೆ ಗುರು. ಮತ್ತು ಈ ಮೂವಿಲಿ ನನಗೆ ಇಷ್ಟ ಆಗಿದ್ದೇನೆಂದರೆ ಮಾರ್ಕೋ ಪಾತ್ರ ಮಾಡಿರೋ ಉನ್ನಿ ಮುಕುಂದ್ ಅನ್ನೋರು. ಯಾಕಂತ ಅಂದರೆ ಇವರು ಈ ಮೂವಿಲಿ ಆ್ಯಕ್ಷನ್ ಸ್ಟಂಟ್ಗಳೆಲ್ಲನೂ ಇವರೇ ಮಾಡಿದ್ದಾರೆ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಪಠಾನ್ ಮೂವಿಲಿ ಈ ಆ್ಯಕ್ಷನ್ ಸೀನ್ಗಳಲ್ಲಿ ಈ ಶಾರುಖ್ ಖಾನ್ ಅವ್ರ ಫೇಸ್ನ ತುಂಬ ಹೈಡ್ ಮಾಡ್ತಿರ್ತಾರೆ. ಅದರ ಅರ್ಥ ಬೇರೆ ಯಾರೋ ಸ್ಟಂಟ್ ಮಾಡಿರ್ತಾರೆ ಅಂತ. ಆದರೆ ಈ ಮೂವಿಲಿ ನಿಮಗೆ ಪ್ರತಿಯೊಂದು ಆ್ಯಕ್ಷನ್ಗಳು ಕೂಡ ರಾ ಮೂಮೆಂಟ್ ಅಂತ ಅನಿಸುತ್ತೆ. ಆಮೇಲೆ ಆ ವಿಲನ್ನು ಒಂದಿಷ್ಟು ಗ್ರೂಪ್ನ ಹಾಕೊಂಡು ಹೀರೋ ಫ್ಯಾಮಿಲಿನ ಸಾಯಿಸೋದಕ್ಕೆ ಅಂತ ಬರ್ತಾನೆ. ಆ ಸೀನಲ್ಲಿರೋ ಬ್ರೂಟಲ್ ಡೆತ್ಸು, ಬ್ರೂಟಲ್ ಮರ್ಡರ್ಸು ನಾನು ಯಾವುದೇ ಮೂವಿಲೂ ಇಲ್ಲಿ ತನಕ ನೋಡಿಲ್ಲ. ಮತ್ತು ಮೂವಿ ಫ್ಲಾಟ್ ಬಂದುಬಿಟ್ಟು ರಿವೆಂಜ್. ಆ ರಿವೆಂಜನ್ನು ಈ ಮಟ್ಟಕ್ಕೂ ತಗೋಬೋದಾ ಅಂತ ಈ ಮೂವಿ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು. ಒಟ್ಟಿನಲ್ಲಿ ಇಡೀ ಇಂಡಿಯಾ ಸಿನಿಮಾ ಇಂಡಸ್ಟ್ರೀಲಿ ಒಂದು ಬ್ರೂಟಲ್ ಮೂವಿ, ನಂಬರ್ 1 ಬ್ರೂಟಲ್ ಮೂವಿ ಅಂತ ಏನಾದರೂ ಇದೆ, ಅದನ್ನು ಮಾರ್ಕೋ ಅಂತ ಹೇಳ್ತೀನಿ ನಾನು. ಮತ್ತು ಈ ಮೂವಿನ 18+ ಮೂವಿ ಮಾಡಿದ್ದಾರೆ. ಅದ್ರ ಬದಲು ಇದನ್ನು 21 or 25+ ಮೂವಿ ಅಂತ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಮತ್ತು ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ಳೋದೇನೆಂದರೆ, ಇಂಥ ಒಂದು ಒಳ್ಳೆ ಮೂವಿನ ಥಿಯೇಟ್ರಲ್ಲಿ ಹೋಗಿ ನೋಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಮತ್ತು ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆದಾಗಿ ಹೇಳಬೇಕಂದ್ರೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೇ ಕನ್ಫ್ಯೂಷನ್ನು.